ಈಗ ಸೆಕೆಂಡ್ PUC ಅಲ್ಲಿ ಸ್ಟಡಿ ಮಾಡ್ತಿರುವಂತಹ ಸೈನ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು. ಅದ್ರ ಜೊತೆನೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿರುತ್ತೆ, KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದ್ರ ಪ್ರಿಪರೇಷನ್ ಕೂಡ ಮಾಡಬೇಕಾಗತ್ತೆ. ಸೊ ಈಗ ಕಾಲೇಜ್ ನಡೀತಾ ಇದೆ, ನೀವು ಕಾಲೇಜಿಗೆ ಹೋಗಿ ಬರ್ತಾ ಇದ್ದೀರಾ. ಹೀಗಿರುವಾಗಲೂ ಕೂಡ ಯಾವ ರೀತಿ ಸ್ಟಡಿ ಟೈಮ್ ಟೇಬಲ್ ನಾವು ಫಾಲೋ ಮಾಡಬಹುದು ಅಥವಾ ಫಾಲೋ ಮಾಡಿದ್ರೆ ಮುಂದೆ ಒಳ್ಳೆ ರಿಸಲ್ಟ್ ಅನ್ನ ಪಡೆದುಕೊಳ್ಬಹುದು. ಅದು ಬೇಕಿದ್ರೆ KCET ಆಗಿರ್ಬೋದು, ಅದೇ ರೀತಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು. ಅದನ್ನ ನಾವು ಈ ವಿಡಿಯೋ ತಿಳ್ಕೊಳ್ತಿದ್ವಿ. ಯಾಕಂತಂದ್ರೆ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಅಂದ್ರೆ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ನಂತರ ಎಲ್ಲಿವರೆಗೆ ನಿಮಗೆ ಕಾಲೇಜಲ್ಲಿ ಕ್ಲಾಸಸ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ ಅಥವಾ ನೀವು ಎಲ್ಲಿವರೆಗೆ ಕಾಲೇಜಿಗೆ ಹೋಗ್ತಾ ಇರ್ತೀರಾ ಅಲ್ಲಿವರೆಗೆ ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿ. ಅದರ ನಂತರ ಈಗ ನಿಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ, ಅವರು ಓದೋದಕ್ಕೆ ಮನೆಗೆ ಕಳಿಸಿದ್ದಾರೆ, ಮನೇಲೆ ಓದ್ಕೊಳ್ಳಿ ಅಂತ ಹೇಳಿದಾರೆ. ಆ ಟೈಮಲ್ಲಿ ಇಲ್ಲಿ ಕಾಲೇಜ್ ಟೈಮಿಂಗ್ ಏನಿದೆ, ಕಾಲೇಜ್ ಅವರ್ಸ್ ಏನಿದೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಸ್ಟಡಿ ಮಾಡಬೇಕು. ಓಕೆ, ಅದ್ರ ಬಗ್ಗೆ ಮುಂದೆ ಅಂದ್ರೆ ನಿಮಗೆ ಸ್ಟಡಿ ಹಾಲಿಡೇಸ್ ಕೊಡ್ತಾರಲ್ವಾ, ಆವಾಗ ಅದ್ರ ಬಗ್ಗೆ ಮತ್ತೆ ಸೆಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಅಂದ್ರೆ ಸ್ಟಡಿ ಹಾಲಿಡೇಸ್ ಅಲ್ಲಿ ಯಾವ ರೀತಿ ಫಾಲೋ ಮಾಡೋದು ಅಂತ. ಈಗ ಏನು ವೇಕಪ್ ಟೈಮ್ 6 AM, ಮಾರ್ನಿಂಗ್ 6 o'clock ಹೇಳ್ತೀರಾ ಅಂತ ಬರ್ದಿರೋದು. ನಂತರ ಏನು ಸ್ಲೀಪ್ ಟೈಮ್ ರಾತ್ರಿ 12 ಗಂಟೆ. ಈಗ ರಾತ್ರಿ 12 ಗಂಟೆ ಅಂತ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ, ಈಗ ತುಂಬಾ ಸ್ಟೂಡೆಂಟ್ ಜೊತೆ ನಾನು ಅಂದ್ರೆ ಇಂಟರಾಕ್ಟ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತು, ಅದೇ ರೀತಿ ವಾಟ್ಸಪ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾರೆ. ಸೊ ಜನರಲಿ ವಿದ್ಯಾರ್ಥಿಗಳನ್ನ ಕೇಳಿದಾಗ ಅವರು ನಿದ್ದೆ ಮಾಡೋದು 12 o'clock. ಅದಕ್ಕಿಂತ ಮೊದಲು ನಿದ್ದೆ ಮಾಡುವಂತಹ ವಿದ್ಯಾರ್ಥಿಗಳು ಕಡಿಮೆ. ಅದಕ್ಕೋಸ್ಕರನೇ ಈಗ ನೈಟ್ ಅಂತೂ ಎಚ್ಚರ ಇದ್ದೇ ಇರ್ತೀರಾ. ಸೊ ಎಚ್ಚರ ಇದ್ದಷ್ಟು ಹೊತ್ತು ಕೂಡ ಸ್ಟಡಿ ಮಾಡಿ ಅಂತ ರಾತ್ರಿ 12 ಗಂಟೆ ಸ್ಲೀಪ್ ಟೈಮ್ ಅಂತ ಕೊಟ್ಟಿರೋದು. ನಂತರ ಮಾರ್ನಿಂಗ್ 6 o'clock ಎದ್ದ ನಂತರ ಸ್ಟೂಡೆಂಟ್ಸ್ ಹೇಳಿರೋದು ಅಂತ ಹೇಳಿದ್ರೆ ಅವರು 8 o'clock ಮನೆಯಿಂದ ಹೊರಡ್ತಾರೆ. ಈಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, 8 o'clock ಮನೆಯಿಂದ ಹೊರಡ್ತಾರೆ. ಅದ್ರ ನಂತರ 9 o'clock ಹಾಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಂತರ ಈವ್ನಿಂಗ್ ಏನು 5 o'clock ವರೆಗೂ ಕೂಡ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ದಾರೆ ತುಂಬಾ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ 8 o'clock ಇಂದ 5 o'clock ಕಾಲೇಜ್ ಅವರ್ಸ್ ಅಂತ ಬರ್ದಿರೋದು. ಅದರ ನಂತರ ಈಗ ಕೆಲವು ವಿದ್ಯಾರ್ಥಿಗಳು ಬಸ್ ಮೂಲಕ ಮನೆ ಹೋಗ್ತಾ ಇರ್ತಾರೆ, ಅಥವಾ ಹಾಸ್ಟೆಲ್ ಹತ್ರ ಇದೆ ಅಥವಾ ಮನೆ ಹತ್ರ ಇದೆ ಅಂತ ಆದ್ರೂ ಕೂಡ ಕಾಲೇಜಿಂದ ಏನು ಮನೆಗೆ ಹೋಗೋದಕ್ಕೆ ಅಥವಾ ಮನೆಗೆ ಹೋದಂತ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ಏನಂತಂದ್ರೆ ಇಲ್ಲಿಗ ರಿಲ್ಯಾಕ್ಸೇಷನ್ ಟೈಮ್ ಅಂತ 5 to 6 PM ಅಂತ ಬರ್ದಿರೋದು. ಈಗ ಮಂಡೇ ಆಗಿರ್ಬೋದು, ಟ್ಯೂಸ್ಡೇ ಆಗಿರ್ಬೋದು, ವೆನ್ಸ್ಡೇ ಆಗಿರ್ಬೋದು, ಯಾವುದೇ ದಿನ ಆಗಿರ್ಲಿ, ಈಗ ಕಾಲೇಜ್ ಮುಗಿದ ನಂತರ ಮನೆಗೆ ಹೋಗಿ ನೀವು 6 o'clock ವರೆಗೆ ರೆಸ್ಟ್ ಮಾಡ್ಬೋದು ಅಥವಾ ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡ್ಬೋದು. ಅದ್ರ ನಂತರ ನಿಮ್ಮ ಸ್ಟಡಿ ಮಾಡೋದು ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ನೋಡ್ತಿದ್ದೀರಾ, ಮಂಡೇ, ವೆನ್ಸ್ಡೇ, ಫ್ರೈಡೇ ಅದನ್ನ ನೀವೇನ್ ಮಾಡ್ತೀರಾ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಒಂದು ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡ್ತೀರಾ. ಈಗ ಎರಡು ಸಬ್ಜೆಕ್ಟ್ ಮತ್ತು ಒಂದು ಲ್ಯಾಂಗ್ವೇಜ್ ಪರ್ ಡೇ ಕವರ್ ಮಾಡ್ತಿದೀವಿ. ಯಾಕಂತ ಹೇಳಿದ್ರೆ ಈಗ ಕಾಲೇಜ್ ಅವರ್ಸ್ ಇದ್ದಾಗ 6 ಸಬ್ಜೆಕ್ಟ್ಸ್ ಅನ್ನ ಒಂದೇ ದಿನದಲ್ಲಿ ಕವರ್ ಮಾಡೋದು ಅಷ್ಟು ಈಸಿ ಅಲ್ಲ. ನಂತರ ನೀವೀಗ half an hour ಓದ್ದೆ, 45 minutes ಒಂದು ಸಬ್ಜೆಕ್ಟ್ ಓದ್ದೆ, ಅದು ಸಾಕಾಗಲ್ಲ. ಅಂದ್ರೆ ಓದದೆ ಅನ್ಸ್ಬೇಕಲ್ವಾ, ಓದಿರೋ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕಲ್ವಾ. ಅದಕ್ಕೋಸ್ಕರ ಮಿನಿಮಮ್ 1.5 hour ಬೇಕಾಗತ್ತೆ. ಅಂದ್ರೆ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದಕ್ಕೆ ಸಮಜಂತೆ ಕರೆಕ್ಟ್ ಆಗಿ ಪ್ರಿಪರೇಷನ್ ಆಗಿದೆ ಅಂತ ನಿಮಗೆ ಅನ್ಸ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 1.5 hour ಸ್ಟಡಿ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿಗ ಏನು ಮಂಡೇ, ವೆನ್ಸ್ಡೇ ಹಾಗೆ ಫ್ರೈಡೇ ಏನ್ ಮಾಡಬೇಕು, ಮೊದಲಿಗೆ 6 o'clock ಇಂದ 7:30 ವರೆಗೆ ಫಿಸಿಕ್ಸ್ ಸಬ್ಜೆಕ್ಟ್ ನ ಪ್ರಿಪರೇಷನ್ ಮಾಡ್ತೀರಾ. ಅದು ಬೇಕಾದ್ರೆ ಡೆರಿವೇಶನ್ ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ, ಅದು ಚಾಪ್ಟರ್ ಓದಾಗಿದೆ ಅದರ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ, ಕ್ವಶನ್ ಪೇಪರ್ ತೆಗೆದುಕೊಂಡು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ನಂತರ ಓದಿರೋದನ್ನ ರಿವಿಷನ್ ಮಾಡೋದಕ್ಕೆ ನಾನು ಸೆಪರೇಟ್ ಟೈಮ್ ಇಟ್ಟಿದ್ದೀನಿ ಪರ್ ಡೇ. ಸೊ ಅವಾಗ ರಿವಿಷನ್ ಮಾಡ್ಕೋಬಹುದು. ಓಕೆ, ಹಾಗಿದ್ರೆ ಏನು 6 o'clock ಇಂದ 7:30 ವರೆಗೆ ಏನ್ ಮಾಡ್ತೀರಾ, ಫಿಸಿಕ್ಸ್ ಸಬ್ಜೆಕ್ಟ್ ನ ಓದ್ತೀರಾ ಅಥವಾ ಅದಕ್ಕೆ ರಿಲೇಟೆಡ್ ಪ್ರಾಕ್ಟೀಸ್ ಮಾಡ್ತೀರಾ. ಅದಂತರ ಕೆಮಿಸ್ಟ್ರಿ ಏನಿದೆ ಅದನ್ನ 7:30 ಇಂದ 9 o'clock ವರೆಗೆ ಸ್ಟಡಿ ಮಾಡ್ತೀರಾ. ಅದಕ್ಕೆ ರಿಲೇಟೆಡ್ ಕೂಡ ಈಗ ರಿಯಾಕ್ಷನ್ಸ್ ಇರುತ್ತೆ, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಇತ್ತು ಅಂತ ಹೇಳಿದ್ರೆ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಬಟ್ ಪ್ರಾಕ್ಟೀಸ್ ಮಾಡಿರೋದು ಅಥವಾ ಓದಿರೋದು ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ನನಗೆ ಮರ್ತು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮರ್ತು ಹೋಗುತ್ತೆ ಯಾಕಂತಂದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರಲ್ಲ. ಈಗ ಯಾವುದೊಂದು ಕಾನ್ಸೆಪ್ಟ್ ಇದೆ ಅದು ಓದಿದ ನಂತರ ಮರ್ತು ಹೋಗುತ್ತೆ ಅಂತ ಅನ್ಸಿದ್ರೆ ಅದನ್ನೇ ಮತ್ತೊಮ್ಮೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಎಲ್ಲಿವರೆಗೆ ನೆನಪಿರುತ್ತೋ ಅಷ್ಟು ಅಲ್ಲಿವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೆನಪಲ್ಲಿ ಇರುತ್ತೆ. ಅಂದ್ರೆ ಮೊದಲನೇ ಬಾರಿಗೆ ಓದಿದಾಗ ನೆನಪಿಲ್ಲ ಅಂತ ಹೇಳಿದ್ರೆ 2ನೇ ಬಾರಿ ಓದಿದಾಗ ನೆನಪಲ್ಲಿ ಇರುತ್ತೆ. ಆವಾಗ್ಲೂ ನೆನಪಿಲ್ಲ ಅಂತ ಹೇಳಿದ್ರೆ 3ನೇ ಬಾರಿ ಓದಿದಾಗ ಅಥವಾ 4ನೇ ಬಾರಿ ಓದಿದಾಗ ನೆನಪಲ್ಲಿ ಇರುತ್ತೆ. ಅಂದ್ರೆ ಓದಿರೋದು ಮರ್ತೇ ಹೋಗ್ಬಿಡುತ್ತೆ ಹಾಗೇನಿಲ್ಲ, ಮರ್ತು ಹೋದ್ರೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಓಕೆ, ಹಾಗಿದ್ರೆ ಅದಂತರ 9 o'clock ಇಂದ 9:30 ವರೆಗೆ ಡಿನ್ನರ್, ರಾತ್ರಿ ಊಟ ಮಾಡ್ತೀರಾ. ಅದರ ನಂತರ ಮತ್ತೊಂದು ಈ ಡಿನ್ನರ್ ಆಗಿರಬಹುದು ಅಥವಾ ಫುಡ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಮನೆ ಊಟ ಏನಿರುತ್ತೆ ಅದನ್ನೇ ಪ್ರಿಫರ್ ಮಾಡಿ.
ಈಗ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸುವಾಗ ಹಾಗೆ ಎಕ್ಸಾಮ್ ಟೈಮಲ್ಲಿ ನೀವೇನು ಊಟ ಮಾಡ್ತಿದ್ದೀರಾ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನೀವು ಟೈಮನ್ನು ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡ್ಬೋದು. ಈಗ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಓದೋದಕ್ಕಾಗತ್ತೆ? ಆಗಲ್ಲ. ಈಗ ಟೀಚರ್ಸ್ ನಾವೇ ಸಜೆಸ್ಟ್ ಮಾಡ್ತೀವಿ, ಯಾರು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ದಿನ ರೆಸ್ಟ್ ಮಾಡು, ಅದ್ರ ನಂತರ ಓದು ಅಂತ ಸ್ಟೂಡೆಂಟ್ಸಿಗೆ ಸಜೆಸ್ಟ್ ಮಾಡ್ತೀವಿ. ಆ ಸಿಚುವೇಶನ್ ಬರಬಾರ್ದು ಅಂತ ಹೇಳಿದ್ರೆ ಫುಡ್ ನೀವೇನು ತಿಂತಾ ಇದ್ದೀರಾ ಅದು ಹೆಲ್ದಿ ಆಗಿರಬೇಕು. ಅದಕ್ಕೋಸ್ಕರ ಆದಷ್ಟು ಮಾಡಿ ಈಗ ಮನೆಯಲ್ಲಿ ಮಾಡಿದಂತಹ ಅಡುಗೆಯನ್ನೇ ಪ್ರಿಫರ್ ಮಾಡಿ. ಓಕೆ, ಅಂದರೆ ಹೊರಗಡೆ ಜಾಸ್ತಿಯಾಗಿ ಏನು ಪಾನಿಪುರಿ ತಿಂದ, ಗೋಬಿ ಮಂಚೂರಿ ತಿಂದ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮನೆ ಊಟನ ಪ್ರಿಫರ್ ಮಾಡಿ. ಹಾಗಿದ್ರೆ ನೈಟ್ 9 o'clock 9:30 ಡಿನ್ನರ್ ಟೈಮನ್ನು ಸೆಟ್ ಮಾಡಿದ್ದೀನಿ. ಅದಂತರ 9:30 11 o'clock ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಾ ಅಂತ ಹೇಳಿದ್ರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ KCET ಅಥವಾ ನೀಟ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ ಅದಕ್ಕೋಸ್ಕರ ಟೈಮ್ ಇನ್ವೆಸ್ಟ್ ಮಾಡಿ. ಓಕೆ, ನಿಮ್ದು ಆಲ್ರೆಡಿ ಈಗ ನೀವು ನೀಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೂ ಆಲ್ರೆಡಿ ಸಿಲೆಬಸ್ ಕವರ್ ಮಾಡಿರ್ತೀರಾ. ಅದಕ್ಕೋಸ್ಕರ ಇಲ್ಲಿ ಫಿಸಿಕ್ಸ್ ಏನು ಟೈಮ್ ಕೊಟ್ಟಿದ್ದೀನಿ, ಆ ಟೈಮಲ್ಲಿ ನೀವು ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಫಿಸಿಕ್ಸ್ ಅಂತ ಏನು ಟೈಮ್ ಕೊಟ್ಟಿದ್ದೀನಿ, ಆವಾಗಲೂ ಕೂಡ ಫಿಸಿಕ್ಸ್ ರಿಲೇಟೆಡ್ ನೀಟ್ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ರೀತಿ ಕೆಮಿಸ್ಟ್ರಿ ಅಂತ ಕೊಟ್ಟಾಗ ಅದಕ್ಕೂ ನೀಟ್ ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ಹಾಗಿದ್ರೆ KCET ಆಗಿರ್ಬೋದು ಅಥವಾ ನಿಮಗೆ ಕಾಲೇಜಲ್ಲಿ ಏನಾದರೂ ಹೋಮ್ ವರ್ಕ್ ಕೊಟ್ಟಿದ್ದಿದ್ರೆ, ಇಂಥ ವರ್ಕ್ ಮಾಡಿ ನಾಳೆ ಇಂಥ ವರ್ಕ್ ನಮಗೆ ತೋರಿಸ್ಬೇಕು ಅಂತ ಕ್ವಶನ್ಸ್ ಏನಾದ್ರು ಕೊಟ್ಟಿದ್ದಿದ್ರೆ ಆ ಕ್ವಶನ್ಸನ್ನು ಈ ಟೈಮ್ ಒಳಗಡೆ 9:30 11 o'clock ಒಳಗಡೆ ಸಾಲ್ವ್ ಮಾಡಿ. ಹೋಮ್ವರ್ಕ್ ಕೊಟ್ಟಿದ್ರೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ. ಅದರ ನಂತರ ರಿವಿಷನ್. ನಿಮಗೆ ರಿವಿಷನ್ ಅವಶ್ಯಕತೆ ಇದೆ ಅನ್ಸಂತಿದ್ರೆ, ಅಂದರೆ ನೀವು ಆಲ್ರೆಡಿ ಯಾವುದೊಂದು ಚಾಪ್ಟರ್ನ ಓದಿದ್ದೀರಾ, ಅದನ್ನ ಈಗ ರಿವಿಷನ್ ಮಾಡಬೇಕು ಅಂತ ಅನಿಸ್ತಾ ಇದ್ರೆ ಏನು ಮಾಡ್ತೀರಾ? ಬುಕ್ಕನ್ನು ಓಪನ್ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ, ಅಥವಾ ಕ್ವಶನ್ಸ್ ತೆಗೆದುಕೊಳ್ತೀರಾ, ಅದನ್ನು ಸಾಲ್ವ್ ಮಾಡ್ತೀರಾ. ಯಾವಾಗ? ನೈಟ್ 9:30 11 o'clock ಈ ರೀತಿ ಪ್ರಿಪ್ರೇಷನ್ ಮಾಡ್ತಾ ಹೋಗಿ. ಅದಂತರ ತುಂಬ ಸೈನ್ಸ್ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜನ್ನು ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಯಾಕಂತಂದರೆ ಈಗ ಲ್ಯಾಂಗ್ವೇಜಸಲ್ಲಿ ಸ್ಕೋರ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಸ್ಕೋರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಲ್ಯಾಂಗ್ವೇಜನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಇಲ್ಲಿಗ ಮಂಡೇ, ವೆನ್ಸ್ಡೇ, ಫ್ರೈಡೇ ನೀವು ಫಿಸಿಕ್ಸ್, ಕೆಮಿಸ್ಟ್ರಿಯನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಅದ್ರ ಜೊತೆಗೇನೆ ನೀವು ಯಾವ ಲ್ಯಾಂಗ್ವೇಜನ್ನು ತೆಗೆದುಕೊಂಡಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಕನ್ನಡ ಆಗಿದ್ರೆ ಕನ್ನಡ, ಹಿಂದಿ ಆಗಿದ್ರೆ ಹಿಂದಿ, ಸಂಸ್ಕೃತ ಆಗಿದ್ರೆ ಸಂಸ್ಕೃತ. ಅದಕ್ಕೆ ರಿಲೇಟೆಡ್ ಚಾಪ್ಟರ್ಸನ್ನು ಅದನ್ನು ಓದೋದು ಅಥವಾ ರಿವಿಷನ್ ಮಾಡೋದು, ಅಥವಾ ಗ್ರಾಮರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಗಿದ್ರೆ ಮಂಡೇ, ವೆನ್ಸ್ಡೇ, ಫ್ರೈಡೇ ಈ ರೀತಿ ಟೈಮ್ ಟೇಬಲ್ ನೀವು ಫಾಲೋ ಮಾಡ್ತೀರಾ. ಅದ್ರ ನಂತರ ಟ್ಯೂಸ್ಡೇ, ಥರ್ಸ್ಡೇ ಹಾಗೆ ಸ್ಯಾಟರ್ಡೇ ಏನು ಮಾಡ್ತೀರಾ? ಈಗ 8 o'clock 5 o'clock ಕಾಲೇಜ್ ಆಗುತ್ತೆ. ನೀವು ಮನೆಗೆ ಬಂದು ರೆಸ್ಟ್ ಮಾಡೋದಕ್ಕೆ ನಾವು ಕೊಟ್ಟಿರೋ ಟೈಮ್ 5 o'clock 6 o'clock. ಅದರ ನಂತರ ಮ್ಯಾಥಮೆಟಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡಿ, ಯಾವುದೊಂದು ಪ್ರಾಬ್ಲಮನ್ನು ತೆಗೆದುಕೊಳ್ತೀರಾ, ಸಾಲ್ವ್ ಮಾಡ್ತೀರಾ. ಈ ರೀತಿ ಪ್ರಾಕ್ಟೀಸ್ ಮಾಡಿ 6 o'clock 7:30 ಪ್ರಾಕ್ಟೀಸ್ ಮಾಡಿ. ಯಾವುದು? ಮ್ಯಾಥಮೆಟಿಕ್ಸ್. ಅದರ ನಂತರ ತುಂಬ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಡಿಫಿಕಲ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ನ ಬೇಸಿಕ್ ಗೊತ್ತಿಲ್ಲದೆ ಇದ್ರೆ. ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ಟೋಟಲ್ ಮ್ಯಾಥಮೆಟಿಕ್ಸೇ ಈಸಿ ಆಗುತ್ತೆ. ಓಕೆ, ಈಗ ಅದನ್ನು ಯಾವ ರೀತಿ ಪರ್ಫೆಕ್ಟ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋದ್ರೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಿದ್ದಾಗ ಅವ್ರಿಗೆ ಕೇಳಿ, ಅಂದರೆ ಒಂದು ಸ್ಟೆಪ್ಪಿಂದ ಅದರ ನೆಕ್ಸ್ಟ್ ಸ್ಟೆಪ್ ಹೇಗೆ ಬಂತು, ಅದರ ನೆಕ್ಸ್ಟ್ ಸ್ಟೆಪ್ ಹೇಗೆ ಬಂತು, ಇದೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ ಒಂದು 15 ದಿನದಲ್ಲಿ ನಿಮ್ಮ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಆಗುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ ಅರ್ಥ ಆಯಿತು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ನಿಮಗೆ ಈಸಿ ಆಗುತ್ತೆ. ಹಾಗಿದ್ರೆ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸಿಂಗ್ಗೆ ಟೈಮ್ ಕೊಟ್ಟಿರೋದು ಟ್ಯೂಸ್ಡೇ, ಥರ್ಸ್ಡೇ ಹಾಗೆ ಫ್ರೈಡೇ 6 o'clock 7:30 ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಂತರ ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್, ಅಂದರೆ ಬಯಾಲಜಿ ತೆಗೆದುಕೊಂಡಿದ್ರೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್. ಅದನ್ನು ಟ್ಯೂಸ್ಡೇ, ಥರ್ಸ್ಡೇ ಹಾಗೆ ಫ್ರೈಡೇ 7:30 9 o'clock ಪ್ರಾಕ್ಟೀಸ್ ಮಾಡ್ತೀರಾ. ಬಯಾಲಜಿ ಆಗಿದ್ರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀರಾ. ಅದರ ನಂತರ ಅದಕ್ಕೆ ರಿಲೇಟೆಡ್ ಡಯಾಗ್ರಾಮನ್ನು ಡ್ರಾ ಮಾಡ್ತೀರಾ. ಈ ರೀತಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಅದಕ್ಕೂ ಕೂಡ ಪ್ರೋಗ್ರಾಮನ್ನು ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆದಷ್ಟು ಮಾಡಿ, ಸಬ್ಜೆಕ್ಟ್ ಯಾವುದಾಗಿರಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಆವಾಗ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ನಿಮಗೆ ಅಂದರೆ ನಾನು ಓದಿರೋದು ಇಂತಿಷ್ಟು ನೆನಪಿದೆ, ಯಾವ್ದಾದ್ರು ಮರೆತು ಹೋಗಿದ್ರೆ ಇಂಥದ್ದು ಮರೆತು ಹೋಗಿದೆ, ನಾನು ಅದನ್ನು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಾಡಿ ಬರದೇ ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಗಿದ್ರೆ ಬಯಾಲಜಿ ಮತ್ತು CS ಅದ್ರ ಬಗ್ಗೆ ಸ್ಟಡಿ ಮಾಡೋದ್ರ ಬಗ್ಗೆ ಹೇಳಾಯಿತು. ಡಿನ್ನರ್ 9 o'clock 9:30 ಸೇಮ್ ಇದೆ. ಅದರ ನಂತರ KCET ರಿವಿಷನ್ ಅಥವಾ ಹೋಮ್ವರ್ಕ್. ಅಂದರೆ KCET ಅಂತ ಹೇಳಿದ್ರೆ PYQs ಸಾಲ್ವ್ ಮಾಡ್ತೀರಾ, ಅಥವಾ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ ಅದರಿಂದ KCET ಯಾವ್ಯಾವ ರೀತಿ ಕ್ವಶನ್ ಬರ್ಬೋದು ಅದನ್ನು ತಿಳಿದುಕೊಂಡು ಕೆಲವು ಬುಕ್ಸ್ ಇದಾವೆ. ಡಿಸ್ಕ್ರಿಪ್ಷನ್ ಕೂಡ ಕೆಲವು ಬುಕ್ಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಓಕೆ, ಪರ್ಚೇಸ್ ಮಾಡಿ ಚೆಕ್ ಮಾಡ್ಬೋದು. ಓಕೆ, ಅದರ ನಂತರ ಅದೇ ಆ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ತೀರಾ.
ಟ್ರಿಕ್ಸನ್ನು ಅರ್ಥ ಮಾಡ್ಕೊಳ್ಳಿ. ಕೆ ಸಿ ಆ್ಯಕ್ಚುಲಿ ಟ್ರಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಟ್ರಿಕ್ಸನ್ನು ಅರ್ಥ ಮಾಡ್ಕೊಳ್ತೀರಾ, ಅಥವಾ ಆಲ್ರೆಡಿ ಏನು ಓದಿರೋ ಚಾಪ್ಟರ್ ಇದೆ ಅದನ್ನು ರಿವಿಷನ್ ಮಾಡ್ತೀರಾ. ಕಾಲೇಜಲ್ಲಿ ಹೋಮ್ ವರ್ಕ್ ಕೊಟ್ಟಿದ್ರೆ ಇದನ್ನು ಸಬ್ಮಿಟ್ ಮಾಡಬೇಕು, ನಾಳೆ ಅಥವಾ ನಾಡು ಸಬ್ಮಿಟ್ ಮಾಡಬೇಕು ಅಂತ ವರ್ಕ್ ಕೊಟ್ಟಿದ್ರೆ ಅದನ್ನು ಮಾಡ್ತೀರಾ. 9:30 ಇಂದ 11 o'clock ವರೆಗೆ. ಅದಂತರ ಇಂಗ್ಲೀಷ್ ಏನಿದೆ ಇದರಲ್ಲೂ ಕೂಡ ಲೆಟರ್ ರೈಟಿಂಗ್ ಆಗಿರ್ಬೋದು, ಅಥವಾ ಎಸೆ ರೈಟಿಂಗ್ ಟಾಪಿಕ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಜ್ ಗೇನ್ ಮಾಡೋದಾಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಸಮ್ಮರಿ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 11 o'clock ಇಂದ 12 o'clock ವರೆಗೆ ಸ್ಟಡಿ ಮಾಡ್ತೀರಾ. ಅದಂತೂ 12 o'clock ಹೋಗಿ ನಿದ್ದೆ ಮಾಡ್ತೀರಾ. ಇಷ್ಟು ಸ್ಟಡಿ ಮಾಡಿದ್ರೆ ಅಂತ ಹೇಳಿದ್ರೆ 12 o'clock 100% ನಿದ್ದೆ ಬರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಸ್ಟಡಿ ಮಾಡಿದ ನಂತರ ಮೈಂಡಿಗೆ ರೆಸ್ಟ್ ಬೇಕಾಗಿರುತ್ತೆ. ರೆಸ್ಟ್ ಬೇಕು ಅಂತ ಹೇಳಿದ್ರೆ ನಿದ್ದೆ ಆಟೋಮೆಟಿಕಲಿ ಬರುತ್ತೆ. ಹಾಗಿದ್ರೆ 12 o'clock ನಿದ್ದೆ ಮಾಡ್ತೀರಾ, 6 o'clock ಮಾರ್ನಿಂಗ್ ಹೇಳ್ತೀರಾ ನೆಕ್ಸ್ಟ್ ಡೇ. ಅದರ ನಂತರ ಏನು ಮಾಡ್ತೀರಾ, ಕಾಲೇಜಿಗೆ ಹೋಗ್ತೀರಾ. ಸೊ ಈ ರೀತಿ ಟೈಮ್ ಟೇಬಲನ್ನು ಫಾಲೋ ಮಾಡಿ ನಿಮ್ಮ ಸ್ಕೋರ್ 100% ಒಳ್ಳೇದಾಗೇ ಆಗುತ್ತೆ. ನಂತರ ಟೈಮ್ ಟೇಬಲ್ ಇದ್ರೊಳಗಡೆ ಮಾಡಿಫೈ ಮಾಡಿಕೊಂಡು ನೀವು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೋದು. ಬಟ್ ಟೈಮ್ ಟೇಬಲ್ ಇಟ್ಕೊಂಡು ಅದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್. ಓಕೆ, ಯಾಕಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಇರುತ್ತೆ. ನಾನು ಡೈಲಿ ಈ ರೀತಿ ವರ್ಕ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಡಿಸ್ಟ್ರಾಕ್ಷನ್ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಟೇಬಲನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಮಾಡಿಕೊಂಡು ಫಾಲೋ ಮಾಡಿ. ಬಟ್ ಟೈಮ್ ಟೇಬಲ್ ಇಟ್ಕೊಳ್ಳಿ, ಟೈಮ್ ಟೇಬಲ್ನ ಫಾಲೋ ಕೂಡ ಮಾಡಿ. ನಂತರ ಸಂಡೇ ಏನಿರುತ್ತೆ, ಸಂಡೇ ಫುಲ್ ಡೇ ಫ್ರೀ ಇರ್ತೀರಾ. ಆವಾಗ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಯಾರ್ದಂತ ಹೇಳಿದ್ರೆ ಈಗ ಯಾವುದೊಂದು ಸಬ್ಜೆಕ್ಟ್ ಇದೆ, ಅದರ ಕ್ವಶನ್ ಪೇಪರ್ ಸಿಕ್ಕಿದೆ ಅಂದರೆ ಯಾವುದೋ ಒಂದು ವರ್ಷದ ಪ್ರಿಪರೇಟರಿ ಆಗಿರ್ಬೋದು, ಅಥವಾ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ನಿಮ್ಗೆ ಸಿಕ್ಕಿದೆ, ಅದನ್ನು ತೆಗೆದುಕೊಳ್ಳಿ. ಒಂದು ಕಡೆ 2 hours 45 minutes ಟೈಮಿಂಗ್ ಇದೆ ಫೈನಲ್ ಎಕ್ಸಾಮ್ನ ಟೈಮಿಂಗ್. ಸೊ ಅಷ್ಟೊತ್ತು ಒಂದು ಕಡೆ ಕೂತ್ಕೊಂಡು ಟೈಮಿಂಗ್ ಇಟ್ಕೊಂಡು ಅದರೊಳಗಡೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸಂಡೇ ಈ ರೀತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸಾಧ್ಯ ಆದರೆ 2 ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸಾಲ್ವ್ ಮಾಡಿ ಅದರ ನಂತರ ಏನು ಮಾಡ್ತೀರಾ, PYQs ಸಾಲ್ವ್ ಮಾಡ್ತೀರಾ, KCET ರಿಲೇಟೆಡ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಂಡೇ ಇರೋದು ಯಾಕಂತ ಹೇಳಿದ್ರೆ ರಿವಿಷನ್ಗೆ, ಅದಂತರ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದಕ್ಕೆ. ಈ ರೀತಿ ಎಲ್ಲ ಕೆಲಸ ಕರೆಕ್ಟಾಗಿ ಟೈಮ್ ಟೇಬಲ್ ಫಾಲೋ ಮಾಡ್ತಾ ಹೋದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಒಳ್ಳೆ ಸ್ಕೋರ್ ಆಗಲಿ ಅಂತ ಕೂಡ ನಮ್ಮ ವಿಶಸ್. ವಿಡಿಯೋ ಸಹ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರ್ತೀರಾ, ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಕ್ಸಾಮ್ ಚೆನ್ನಾಗಾಗುತ್ತೆ. ನೀವು ಪ್ರಿಪ್ರೇಷನ್ ಚೆನ್ನಾಗಾಗಿದ್ರೆ ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.